ಜುಲೈ 14 ಮಣ್ಣೆತ್ತಿನ ಅಮಾವಾಸ್ಯೆ ನಂತರ ಈ 5 ರಾಶಿಗಳಿಗೆ ತುಂಬ ರಾಜಯೋಗ ಕಾದಿದೆ. ಯಾವುದಪ್ಪ ರಾಶಿಗಳಂತ ತಿಳ್ಕೊಳಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ರಾಜಯೋಗ ಯಾವ ರೀತಿ ಇದೆ ಅಂತಂದರೆ, ಉದ್ಯೋಗದಲ್ಲಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ, ಹಣಕಾಸಿನಲ್ಲಿ ಆದಾಯದ ಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲ ರೀತಿ ಸೇರ್ಪಡೆ ಆಗ್ತಾ ಹೋಗುತ್ತೆ, ಜನ ಆಕರ್ಷಣೆ ಆಗ್ತಾ ಹೋಗ್ತಾರೆ. ರೈತ ವರ್ಗದವರಿಗೆ ನೋಡಿದರೆ ಬೆಳೆದಂಥ ಬೆಳೆಗೆ ಉತ್ತಮ ಲಾಭ ದೊರಕ್ತಾ ಹೋಗುತ್ತೆ. ಶಿಕ್ಷಣ ವಿಚಾರದಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶಗಳು ದೊರಕ್ತಾ ಹೋಗುತ್ತೆ, ಒಳ್ಳೆಯ ಯಶಸ್ಸು ಸಿಗ್ತಾ ಹೋಗುತ್ತೆ. ಮತ್ತು ಆರೋಗ್ಯ ವಿಚಾರದಲ್ಲಿ ನೋಡಿದ್ರೆ ಎಲ್ಲ ಕಾಯಿಲೆ ಕಸಾಯಗಳಿಂದ ಮುಕ್ತಿ ಆಗ್ತೀರಾ, ಹೊಸ ಚೈತನ್ಯ ಜೀವನ ಸಿಗ್ತಾ ಹೋಗುತ್ತೆ. ಮತ್ತು ಇದೆಲ್ಲ ಬಿಟ್ಟು ಎಲ್ಲ ಕಡೆಯಿಂದನೂ ಇವರಿಗೆ ಯಾವುದೇ ಒಂದು ಕ್ಷೇತ್ರಗಳಲ್ಲಾಗಿರಲಿ ಎಲ್ಲ ಕಡೆಯಿಂದ ಇವರಿಗೆ ಆದಾಯದ ಮೂಲ ಚೆನ್ನಾಗಿದ್ದರೂ ಸಹಿತ ಎಲ್ಲ ರೀತಿ ಅನುಕೂಲಕರ ಆಗುವಂಥ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆಯಿಂದನೂ ಒಳ್ಳೇದಾಗ್ತಾ ಹೋಗುತ್ತೆ ಇವರಿಗೆ. ಯಾವುದಪ್ಪ 5 ರಾಶಿಗಳು ಅಂತಂದರೆ, ವೃಷಭ, ಸಿಂಹ, ಮೀನ, ತುಲಾ ಮತ್ತು ಧನು. ಈ 5 ರಾಶಿಗಳಿಗೆ ರಾಜಯೋಗ ಕಾದಿದೆ. ಮತ್ತು ನಿಮ್ಮಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇದೆಯಾ, ಮನೆಯಲ್ಲಿ ಕಲಹಗಳು ಆಗ್ತಾ ಇದೆಯಾ, ದಿನನಿತ್ಯ ಜಗಳಗಳು ನಡೀತಾ ಇದೆಯಾ, ಮತ್ತು ದಾಂಪತ್ಯದಲ್ಲಿ ಬಿರುಕಾಗ್ತಾ ಇದೆಯಾ, ಪ್ರೀತಿ ಪ್ರೇಮ ವಿಚಾರದಲ್ಲಿ ದೂರವಾಗ್ತಾ ಇದ್ದೀರಾ, ಇನ್ನೂ ಏನಾದರೂ ಒಂದು ಹೆಚ್ಚಿನ ಸಮಸ್ಯೆಗಳಿದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.